ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮತ್ತು ದೀಪು ನಮ್ಮ ಮನೆಯವರೆಲ್ಲರೂ ನನ್ನ ಕಸಿನ್ ಊರಲ್ಲಿ ಮನೆ ದೇವರ ಹಬ್ಬ ಇದ್ದರಿಂದ ಅಲ್ಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಬರ್ತಾ ದೀಪು ಅವ್ರ ಅಮ್ಮನ ಮನೆ ಕಡೆಯಿಂದನೇ ಹೋದ್ವಿ. ಅಲ್ಲಿ ಗ್ರಾಮ ದೇವತೆಗೊಂದು ಪೂಜೆ ಸಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಪೂಜೆ ಎಲ್ಲ ಮುಗಿಸಿ ದೀಪು ಮನೆ ಕಡೆ ಹೊರಟ್ವಿ. ಅಲ್ಲಿ ಆನ್ ದಿ ವೇ ಹೋಗ್ತಾ ತುಂಬ ಊರಲ್ಲಿ ದೇವಸ್ಥಾನ, ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇದೆ. ಇದು ನೋಡಿ ವರದರಾಜಸ್ವಾಮಿ ದೇವಸ್ಥಾನ ಅಂತೆ. ಆ ಕಾಲದಲ್ಲಿ ನಮ್ಮ ರಾಜರು ಎಲ್ಲ ಕಡೆ ಹಿಂಗೆಲ್ಲ ಕಟ್ಟಿದ್ದಾರೆ. ಇದೆಲ್ಲ ಹಳೇ ಕಾಲದ ದೇವಸ್ಥಾನಗಳು. ದೀಪು ಮನೆ ಹೋದ್ವಿ. ಹೋಗೋಷ್ಟರಲ್ಲಾಗಲೇ ನಾವು ಸ್ವಲ್ಪ ಸಂಡೇ ಆಗಿದ್ದರಿಂದ ಲೇಟ್ ಆಗಿಬಿಟ್ಟಿತ್ತು. ಅವ್ರ ಅಪ್ಪ ಅಮ್ಮನೂ ಸಹ ಫಂಕ್ಷನ್ಗೆ ಹೋಗಬೇಕಾಗಿದ್ದರಿಂದ ಅವರು ಫಂಕ್ಷನ್ಗೆ ನಾವು ಹೋಗೋಷ್ಟರಲ್ಲಿ ಹೊರಟುಬಿಟ್ಟಿದ್ರು. ಪರವಾಗಿಲ್ಲ, ಓಕೆ. ನಾನು ದೀಪು ಮನೆಗೆ ಹೋಗಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಹೋಗಿ ಅವ್ರ ಮನೇಲೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಚಿಕ್ಕಮ್ಮ ಇದ್ದರು, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾವು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಇಲ್ಲಿಗೆಲ್ಲ ಮೊದಲು ಚಿಕ್ಕವರಿದ್ದಾಗ ಹಾಲಿಡೇಸ್ ಬಂತು ಅಂದರೆ ಹೋಗ್ಬಿಡ್ತಾಯಿದ್ವಿ. ಈಗ ದೊಡ್ಡವರಾಗ್ತಾ ಎಲ್ಲರಿಗೂ ಟೈಮೇ ಇರೋದಿಲ್ಲ. ಅದು ನಾವೇ ಮಾಡ್ಕೊಂಡಿರೋ ಅಂಥದ್ದು. ಬ್ಯುಸಿ ಅಂತ ಟೈಮ್ ಮಾಡ್ಕೋಬೇಕಂದ್ರೆ ಎಲ್ಲರಿಗೂ ಆಗತ್ತೆ. ಆ್ಯಕ್ಚುಲಿ ಇದು ನೋಡಿ, ತೊಟ್ಟಿ ಮನೆ ತುಂಬಾ ಚೆನ್ನಾಗಿದೆ. ಯಾವ AC ಬೇಕಾಗಿಲ್ಲ. ಅಷ್ಟು ಬೇಸಿಗೆಗಾಲ ಆದ್ರೂ ಅಷ್ಟು ತಣ್ಣಗೆ ವೆದರು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ನಮಗೆ ಓಲ್ಡ್ ಮೆಮೊರೀಸ್ನ ತುಂಬ ತಂದುಕೊಡ್ತು. ನೆನ್ನೆ ಅಂತೂ ತುಂಬ ನಾವು ಎಂಜಾಯ್ ಮಾಡಿದ್ವಿ. ನಾವು ಚಿಕ್ಕವರಿದ್ದಾಗ ಬಂದು ನೋಡಿದ್ದಕ್ಕೂ ಇವಾಗ್ಲೂ ಕೆಲವೊಂದು ಜಾಗಗಳೆಲ್ಲ ತುಂಬಾ ಚೇಂಜ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ನೆಸೆಸಿಟಿ. ಜೊತೆಗೆ ಅವರೆಲ್ಲ ಒಬ್ಬೊಬ್ಬರೇ ಇರ್ತಾರೆ. ತುಂಬ ಆ ಥರ ಎಲ್ಲ ಮಾಡ್ಕೊಳ್ಳದೆ ಇರೋಕ್ಕಾಗೋದೂ ಇಲ್ಲ. ಅಲ್ಲಿಂದ ಎಲ್ಲ ನೋಡಿಕೊಂಡು ನಾವೆಲ್ಲರೂ ಪೂಜೆಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ನನ್ನ ಕಸಿನ್ ಮನೆ ಕಡೆ ಹೊರಟ್ವಿ. ದೇವರಿಗೆ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇದನ್ನು ನನ್ನ ಕಸಿನ್ ಪ್ರೀತಿ ಮತ್ತು ಅವ್ರ ಅತ್ತಿಗೆ ಎಲ್ಲ ಸೇರಿಕೊಂಡು ರಾತ್ರಿ ಎಲ್ಲ ನಿದ್ದೆಗಿಟ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿತ್ತು. ದೇವ್ರೂ ಅಷ್ಟೇ ತುಂಬ ಕಳೆಯಾಗಿ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿಯಾಯಿತು. ಇದು ನೋಡಿ ಮಲ್ಲಿಕಾರ್ಜುನ ಸ್ವಾಮಿ ಉತ್ಸವ ಮೂರ್ತಿ. ಇಲ್ಲೆಲ್ಲ ಮುಗಿಸ್ಕೊಂಡು ಅದೆಲ್ಲ ನೋಡಿಕೊಂಡು ನನ್ನ ಕಝಿನ್ಸು, ನಮ್ಮಮ್ಮ, ದೀಪು ಅಮ್ಮ, ನಮ್ಮ ಚಿಕ್ಕಮ್ಮ, ತಮ್ಮ, ದೀಪು ಅವ್ರ ಅಕ್ಕನ ಮಗ ಎಲ್ಲ ಬಂದಿದ್ದರು. ಈ ಊರಲ್ಲಿ ಒಂದು ವಿಶೇಷ ಏನಂತಂದರೆ, ಈ ಉತ್ಸವ ಮೂರ್ತಿನೆಲ್ಲ ಊರೆಲ್ಲ ಮೆರವಣಿಗೆ ಮಾಡಿಸಿ ತಂದು ನನ್ನ ಕಸಿನ್ ಮನೆಯಲ್ಲೇ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ಇಲ್ಲಿ ನೋಡಿ, ವೀರಗಾಸೆ ಎಲ್ಲ ಕರೆಸಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ವೀರಗಾಸೆ ಎಲ್ಲ ನಮ್ಮ ಹಳೇ ಕಾಲದಲ್ಲಿದ್ದಂಥ ಪದ್ಧತಿಗಳು ಈಗ ಕೆಲವೊಂದೆಲ್ಲ ಮರೆ ಆಗ್ತಾ ಇದೆ. ಇದನ್ನೆಲ್ಲ ನಾವು ಅನುಸರಿಸ್ಕೊಂಡು ಪಾಲಿಸ್ಕೊಂಡು ಬಂದರೆ ನಮ್ಮ ಸಂಸ್ಕೃತಿ ಉಳ್ಕೊಳ್ಳುತ್ತೆ. ಜೊತೆಗೆ ನಮಗೂ ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಅಷ್ಟೊತ್ತಿಗಾಗಲೇ ಊಟ ಟೈಮ್ ಆಗೇ ಹೋಗಿತ್ತು. ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಪಾಯಸ ಬೂಂದಿ ಕಾಂಬಿನೇಷನ್ ಸೂಪರ್. ಊಟ ಎಲ್ಲ ಮುಗಿಸ್ಕೊಂಡು ಕಸಿನ್ಸ್ ಯಾರ್ಯಾರು ಬಂದಿದ್ರು ಎಲ್ಲರನ್ನೂ ಕವರ್ ಮಾಡೋಣ ಅಂತ ಹೇಳ್ಕೊಂಡು ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ. ಅದರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.